ಜಂತಕಲ್ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಲಿ ಜನಾರ್ದನ ರೆಡ್ಡಿ ಇಂದು ಎಸ್ಐಟಿ ಎದುರು ಭಾಗಿಯಾಗುವ ಸಾಧ್ಯತೆ ಇದೆ. ಮೈನಿಂಗ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ವಿರುದ್ಧ 150 ಕೋಟಿ ಕಪ್ಪ ಪಡೆದಿದ್ದಾರೆಂಬ ಆರೋಪ ಮಾಡಿರುವ ರೆಡ್ಡಿ ಎಸ್ಐಟಿಗೆ ಇಂದು ಪ್ರಕರಣದ ಸಿಡಿ ಹಾಗೂ ದಾಖಲೆಗಳನ್ನು ಬಿಡುಗಡೆ ಮಾಡುವುದಾಗಿ ಹೇಳಿದರು. ಇದಕ್ಕಾಗಿ ಎಸ್ಐಟಿ ಜನಾರ್ದನ ರೆಡ್ಡಿಗೆ 3 ವಾರಗಳ ಗಡುವನ್ನ ನೀಡಿತ್ತು. ಇನ್ನು ಒಂದು ವೇಳೆ ರೆಡ್ಡಿ ಅಗತ್ಯ ದಾಖಲೆಗಳನ್ನು ಬಿಡುಗಡೆ ಮಾಡಿದರೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಳ್ಳಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ಎಸ್ಐಟಿ ಚರಣ್ ರೆಡ್ಡಿ ನೇತೃತ್ವದಲ್ಲಿ ರೆಡ್ಡಿ ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಭವ್ಯ, ಏನೋ ಜಂತಕಲ್ ಮೈನಿಂಗ್ ಪ್ರಕರಣ ಸಂಬಂಧ ಇವತ್ತು ರೆಡ್ಡಿ ಅವರನ್ನ ಎಸ್ಐಟಿ ಎದುರು ಇವತ್ತು ರೆಡ್ಡಿ ಅವರು ಭಾಗಿಯಾಗುವ ಸಾಧ್ಯತೆ ಇದೆ. ಈ ವೇಳೆ ಅವರು ಯಾವೆಲ್ಲ ದಾಖಲೆಗಳನ್ನ ನೀಡುವ ಸಾಧ್ಯತೆ ಇದೆ, ಯಾವ ರೀತಿ ವಿಚಾರಣೆ ನಡೆಯುತ್ತೆ ಅಂತ? ಚೈತ್ರೆ, ಇದಕ್ಕಿಂತ ಮುಂಚೆ ಎಸ್ಐಟಿ ಅಧಿಕಾರಿಗಳ ಎದುರು ಒಂದು ಜನಾರ್ದನ್ ರೆಡ್ಡಿ ಒಂದು ಹಾಜರಾಗಿದ್ರು. ಆ ವೇಳೆ ಅವರು 2 ವಾರಗಳ ಕಾಲ ಒಂದು ಟೈಮ್ ಕೇಳಿದ್ರು. ತದನಂತರ ಅವರು ಟೈಮ್ ಕೇಳಿದ ಹಾಗೆ ಅವರೊಂದು ಎಸ್ಐಟಿ ಕಚೇರಿಗೆ ಹೋಗಿರ್ಲಿಲ್ಲ. ತದನಂತರ ಎಸ್ಐಟಿ ಅಧಿಕಾರಿಗಳು ಅವ್ರಿಗೆ 2 ಸಲ ಒಂದು ನೋಟಿಸ್ ಅನ್ನು ನೀಡಿದ್ರು. ಏನಂದ್ರೆ, ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಕುಮಾರಸ್ವಾಮಿ ಮೇಲೆ ಒಂದು ಆರೋಪ ಮಾಡ್ತಾ ಇದ್ದಾರೆ. 2008ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ 150 ಕೋಟಿ ರೂಪಾಯಿ ಗಣಿಕಪ್ಪ ಪಡೆದಿದ್ರು. ಇದ್ದ ಬಗ್ಗೆ ನನ್ನ ಬಳಿ ಸಂಪೂರ್ಣವಾದ ಸಿಡಿ ಹಾಗೂ ದಾಖಲೆಗಳಿದೆ ಅಂತ ಒಂದು ಬಿಗ್ ಒಂದು ಸ್ಫೋಟಕ ಮಾಹಿತಿಯನ್ನು ಹೊರಗಾಕಿದ್ರು. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ನಿಮ್ಮ ಬಳಿ ಇರುವಂತಹ ಸಾಕ್ಷ್ಯಗಳನ್ನು ನಮಗೆ ಕೊಡಿ ಅಂತ ನೋಟಿಸ್ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಅವರು ಯಾವುದೇ ರೀತಿಯ ಸಾಕ್ಷ್ಯಗಳು ನೀಡಿಲ್ಲ. ಆದ್ರೆ ಇವತ್ತು ಮಧ್ಯಾಹ್ನ 12:30 ಸುಮಾರಿಗೆ ಸಾಕ್ಷ್ಯಗಳನ್ನು ನೀಡೋದಕ್ಕಾಗಿ ಜನಾರ್ದನ್ ರೆಡ್ಡಿ ಒಂದು ಎಸ್ಐಟಿ ಅಧಿಕಾರಿಗಳ ಎದುರು ಹಾಜರಾಗ್ತಾರೆ. ತದನಂತರ ಎಸ್ಐಟಿ ಅಧಿಕಾರಿಗಳು ಅವರ ಸಾಕ್ಷ್ಯಗಳ ಆಧಾರದ ಮೇಲೆ ತನಿಖೆಯನ್ನು ಕೂಡ ಚುರುಕುಗೊಳಿಸುತ್ತಾರೆ. ಚೈತ್ರ, ಓಕೆ, ಅಂದ್ರೆ ಏನು ಅವ್ರೇನಿವತ್ತು ಒಂದು ಬಿಡುಗಡೆ ಮಾಡ್ತಾರೆ ಒಂದು ದಾಖಲೆಗಳನ್ನ, ಆ ದಾಖಲೆಯ ನಂತರ ಮತ್ತೆ ಯಾವ ರೀತಿ ವಿಚಾರಣೆ ಏನು ಜೆಡಿಎಸ್ ಕುಮಾರಸ್ವಾಮಿ ವಿರುದ್ಧ ಯಾವ ರೀತಿಯ ಒಂದು ವಿಚಾರಣೆ ನಡೆಯುತ್ತೆ ಅಂತ? ಎಸ್ ಚೈತ್ರ, ಏನಂದ್ರೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಆರೋಪಗಳು ಕೂಡ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಕೂಡ ಒಂದು ಚುರುಕುಗೊಳಿಸಿರುವಂತದ್ದು. ಅಂದ್ರೆ ಈಗಾಗಲೇ ಏನು ಕುಮಾರಸ್ವಾಮಿ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ಏನು ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾ ಇದ್ದಾರೋ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಒಂದು ಮಹತ್ವವಾಗಿರುತ್ತೆ. ಇದೀಗ ಜನಾರ್ದನ್ ರೆಡ್ಡಿ ಅವರು ಏನು ಅವರ ಬಳಿ ಹಲವಾರು ಮಹತ್ವದ ದಾಖಲೆಗಳಿದೆ ಅಂತ ಒಂದು ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ರು. ಈಗ ಅವರ ಬಳಿ ಇರುವಂತಹ ಸಿಡಿ ಹಾಗೂ ದಾಖಲೆಗಳ ಆಡಿಯೋಗಳನ್ನು ಕೊಟ್ಟರೆ ಖಂಡಿತ ಎಸ್ಐಟಿ ಅಧಿಕಾರಿಗಳು ಒಂದು ತನಿಖೆಯನ್ನು ಚುರುಕುಗೊಳಿಸ್ತಾರೆ. ತದನಂತರ ಒಂದು ವೇಳೆ ಕುಮಾರಸ್ವಾಮಿ ಇದರಲ್ಲಿ ತಪ್ಪು ಎಸಗಿದ್ರೆ ಖಂಡಿತ ಅವರು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಈಗಾಗಲೇ ತನಿಖೆ ಕೂಡ ಒಂದು ಚುರುಕುಗೊಂಡಿರುವಂತದ್ದು. ಈಗ ಚೈತ್ರ, ಏನಂದ್ರೆ ಜನಾರ್ದನ್ ರೆಡ್ಡಿ ಅವರು ಕೊಡುವಂತಹ ದಾಖಲೆಗಳಲ್ಲಿ ನಿಂತಿರುವಂತದ್ದು. ಇವತ್ತು ಎಸ್ಐಟಿ ಅಧಿಕಾರಿಗೆ ಎದುರು ಒಂದು ಹಾಜರಾಗಿ ಚರಣ್ ರೆಡ್ಡಿ ಅವರಿಗೆ ಒಂದು ಎಲ್ಲಾ ದಾಖಲೆಗಳು ನೀಡ್ತಾರೆ. ಅಂದ್ರೆ ಮಧ್ಯಾಹ್ನ ಸುಮಾರು 12:30 ಹೊತ್ತಿಗೆ ಬರ್ತಾರೆ. ಮತ್ತೊಂದ್ ಕಡೆ ಇವತ್ತು ಅವರು ಬರ್ತಾರಾ ಅನ್ನೋದ್ರ ಪ್ರಶ್ನೆ ಕೂಡ ಮೂಡುತ್ತೆ. ಆದ್ರೆ ಇದೀಗ ನಮ್ಗೆ ಬಂದಿರುವ ಮಾಹಿತಿ ಪ್ರಕಾರ 12:30 ಸುಮಾರಿಗೆ ಎಸ್ಐಟಿ ಅಧಿಕಾರಿಗಳ ಕಚೇರಿಗೆ ಹಾಜರಾಗ್ತೀನಿ ಅನ್ನೋ ಮಾಹಿತಿಯನ್ನು ಕೂಡ ನೀಡಿರುವಂತದ್ದು. ಚೈತ್ರ, ಓಕೆ, ಕುಮಾರಸ್ವಾಮಿ ಅವರೇನು ಈ ಬಗ್ಗೆ ಏನಾದ್ರು ಪ್ರತಿಕ್ರಿಯೆ ನೀಡಿದ್ದಾರಾ ಅಂತ? ಇದರ ಬಗ್ಗೆ ಇನ್ನೂ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ಮೊನ್ನೆ ತಾನೇ ಅವರು ಎಸ್ಐಟಿ ಅಧಿಕಾರಿಗಳ ಎದುರು ಹಾಜರಾದಾಗ ಇದರ ಬಗ್ಗೆ ನಾನೇನು ತಲೆ ಕೆಡಿಸಿಕೊಳ್ಳಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಯಾಕಂದ್ರೆ ಇದಕ್ಕಿಂತ 3 ವಾರಗಳ ಹಿಂದೆ ಜನಾರ್ದನ್ ರೆಡ್ಡಿ ಅವರು ಎಸ್ಐಟಿ ಅಧಿಕಾರಿಗಳ ಎದುರು ಹಾಜರಾಗಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಖಾಲಿ ಹಾಜರಾಗಿ ಹೋಗಿದ್ರು. ಆ ಸಂದರ್ಭದಲ್ಲಿ 2 ವಾರಗಳ ಕಾಲ ಟೈಮ್ ಕೇಳಿದ್ರು. 2 ವಾರಗಳ ಕಳೆದು ಕೂಡ ಅವರು ಎಸ್ಐಟಿ ಅಧಿಕಾರಿಗಳ ಎದುರು ಹಾಜರಾಗಿರ್ಲಿಲ್ಲ. ಮತ್ತೆ ಎಸ್ಐಟಿ ಅಧಿಕಾರಿಗಳು 2 ಸಲ ನೋಟಿಸ್ ಜಾರಿ ಮಾಡಿದ್ರು. ಆ ನೋಟಿಸ್ ಆಧಾರದ ಮೇಲೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹಾಜರಾಗ್ತಾರೆ. ಅಂದ್ರೆ ಇದೀಗ ಅವರು ಏನ್ ದಾಖಲೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿಂತಿರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಭವ್ಯ ತಮ್ಮೆಲ್ಲ ಮಾಹಿತಿಗಾಗಿ.